ಇದು ಬಂದು ನಂದು 4th ಡಿಸೈನ್ ಬ್ಲೌಸು. ಸೊ ಬ್ಲ್ಯಾಕ್ ಕಲರ್ ನೋಡಿ ಕ್ಯಾನ್ವಾಸ್ ಪೇಪರ್ ಹಾಕಿ ಸ್ಟಿಚ್ ಮಾಡ್ತಾ ಇದ್ದೇನೆ. ತುಂಬ ನೀಟಾಗಿ ಬರುತ್ತೆ. ಈ ಸ್ಲೀವ್ಗೆ ಏನು ಡಿಸೈನ್ ಮಾಡೋದಕ್ಕೆ ಹೋಗಿಲ್ಲ, ಅಂದರೆ ತುಂಬ ತೆಳುವಾಗಿದೆ ಕ್ಲಾತ್, ಅದಕ್ಕೋಸ್ಕರ ಏನು ಮಾಡಿಲ್ಲ. ಮತ್ತು ಇದು ದಪ್ಪ ಜರಿಯೇ ಇದೆಯಲ್ಲ, ಅದಕ್ಕೋಸ್ಕರ ಏನು ಡಿಸೈನ್ ಮಾಡಿರಲಿಲ್ಲ. ಸೊ ಇದು ವಿಡಿಯೋ ಬ್ಲೌಸ್ ಸ್ಟಿಚ್ ಮಾಡಿ ಆಲ್ಮೋಸ್ಟ್ 2 ವೀಕ್ ಆಗ್ತಾ ಬಂತು ಅಂತ ಅನಿಸುತ್ತೆ. ಸೊ ಇವಾಗ ವಿಡಿಯೋ ಒಂದೊಂದೇ ಹಾಕ್ತಾ ಇದ್ದೀನಿ ಅಷ್ಟೇ. ಅಂದರೆ ಸಪ್ರೇಟಾಗಿ ವಿಡಿಯೋ ಮಾಡೋದಕ್ಕೆ ಎಲ್ಲ ಒಂದೇ ಇದು ಮಾಡಿಬಿಟ್ಟು ಒಂದೇ ವಿಡಿಯೋದಲ್ಲಿ ಹಾಕಿಬಿಡ್ತೀನಿ. ಸೊ ಹಾಗಾಗಿ ಇದು ಒಂದು ಡಿಸೈನ್ ಬ್ಲೌಸು. ಇದು 4ನೇ ಡಿಸೈನ್ ಬ್ಲೌಸು ನಂದು ಹೊಲಿದಿರೋದು, 4ನೇದು. ಹಾಗೆಯೇ ನೋಡಿ ಕ್ಯಾನ್ವಾಸ್ ಪೇಪರ್ ಹಾಕಿ ನೋಡಿ ಈ ಥರ ಡಿಸೈನ್ ಮಾಡೋಕ್ಕೆ. ಇದು ನನ್ನ ಹತ್ರ ಕ್ಲಾತಲ್ಲೇ ಡಿಸೈನ್ ಮಾಡೋಕ್ಕೆ ಕ್ಲಾತ್ ಅಷ್ಟೊಂದು ಇದಿರಲಿಲ್ಲ. ಸೊ ಅದಕ್ಕೋಸ್ಕರ ಲೈನಿಂಗಲ್ಲಿ ನಾನು ಈ ಥರ ಏನು ಡಿಸೈನಿಂಗನ್ನು ಬ್ಯಾಕ್ ಡಿಸೈನನ್ನು ಮಾಡ್ತಾಯಿದ್ದೇನೆ. ನೀವಿಲ್ಲಿ ನೋಡ್ತಿರ್ಬೋದು. ಸೊ ನೋಡಿ ಬ್ಯಾಕಲ್ಲಿ ಈ ಥರ ಬರುತ್ತೆ, ಈ ಥರ ಡಿಸೈನ್ ಮಾಡಿದ್ದೀನಿ. ಹಾಗೆಯೇ ಬ್ಯಾಕಲ್ಲಿ ಇನ್ನು ಫ್ಲವರ್ ಎಲ್ಲ ಇಡಬೇಕಿತ್ತು, ಬಟ್ ಫ್ಲವರ್ ಬೇಡ ಅಂತ ಅನಿಸ್ತು. ಯಾಕಂದರೆ ಇದೇ ಅಗಲವಾಗಿರೋದ್ರಿಂದ ಇದಿಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಕ್ಯಾನ್ವಾಸ್ ಪೇಪರ್ ಹಾಕಿ ಸ್ಟಿಚ್ ಮಾಡಿದರೆ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ತುಂಬ ಈಸಿ ಇದೆ ಕ್ಯಾನ್ವಾಸ್ ಪೇಪರ್ ಹಾಕಿ ಸ್ಟಿಚ್ ಮಾಡೋದು. ನೆಕ್ಸ್ಟ್ ನಾನು ವೀಡಿಯೋ ಮಾಡ್ತೇನೆ. ಏನಕ್ಕಂದರೆ ಟ್ರೈಪಾಡ್ ನಂಗೆ ಒಂದು ಚಿಕ್ಕದು ತಗೋಬೇಕು. ಅದು ದೊಡ್ಡ ಟ್ರೈಪಾಡ್ ಅಲ್ಲ, ಅದರಲ್ಲಿ ಇಟ್ಟು ನನಗೆ ಟೈಲರಿಂಗ್ ಮಿಷಿನ್ ಮೇಲೆ ಇಟ್ಟು ವೀಡಿಯೋ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಇನ್ನೊಂದು ಚಿಕ್ಕ ಟ್ರೈಪಾಡ್ ತಗೊಂಡು ಆಮೇಲೆ ನಾನು ನಿಮಗೆ ವೀಡಿಯೋಸ್ಗಳನ್ನೆಲ್ಲ ಮಾಡ್ತೀನಿ. ಸೊ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಸ್ಲೀವ್ಸ್ ಅಟ್ಯಾಚ್ ಇರ್ಬೋದು. ಎಲ್ಲವೂ ಕೂಡ ಪರ್ಫೆಕ್ಟಾಗಿ ಸ್ಲೀವ್ ಬರುತ್ತೆ ನೋಡಿ. ಇದು ನೋಡಿ ಬ್ಯಾಕಲ್ಲಿ ಯಾವ ಥರ ಡಿಸೈನಿಂಗ್ ಮಾಡಿದ್ದೀನಿ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಹಾಗೆಯೇ ಪರ್ಫೆಕ್ಟಾಗಿ ಸ್ಟಿಚ್ ಬರುತ್ತೆ. ನನಗಿದು ತುಂಬಾ ಲೈಕ್ ಆಯಿತು. ಯಾಕಂದರೆ ಒಂಥರ ಏನಂತೀವಿ ಪರ್ಫೆಕ್ಟ್ ಸ್ಟಿಚಿಂಗ್ ಥರ ಬಂದಿತ್ತು. ಸೊ ಹಾಗಾಗಿ ತುಂಬಾ ನನಗೆ ಇಷ್ಟ ಆಯಿತು ಈ ಬ್ಲೌಸು. ಫ್ರಂಟಲ್ಲೂ ನೋಡಿ ಫ್ರಂಟ್ ಡೀಪು. ಇದು ಡೀಪ್ ಅಷ್ಟೊಂದು ಇಟ್ಟಿಲ್ಲ ನಾನು, ಏನಕ್ಕಂದರೆ ಇದು 32 ಸೈಜ್ ಬ್ಲೌಸ್ ಅಲ್ಲ, ಹಾಗಾಗಿ ಡೀಪ್ ಅಷ್ಟೊಂದು ಇಟ್ಟಿರಲಿಲ್ಲ. ಡೀಪು ಸ್ವಲ್ಪ ಚಿಕ್ಕದಾಗಿ ಇಟ್ಟಿದೆ. ತುಂಬ 32 ಸೈಜಿಗೆಲ್ಲ ಡೀಪ್ ತುಂಬ ಇಟ್ಟಿರೋದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸೊ ಬ್ಯಾಕಲ್ಲಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಸ್ಲೀವ್ಸ್ ಜಾಯಿಂಟಿಂಗ್ ಇರ್ಬೋದು, ಸ್ಲೀವ್ಸ್ ಇರ್ಬೋದು, ಎಷ್ಟು ನೀಟಾಗಿ ಬರುತ್ತೆ ಅಂಥೇಳಿ. ಎಷ್ಟು ತೆಳುವಾದ ಕ್ಲಾತ್ ಇದ್ದರೂ ನಾವು ಹೊಲಿಯೋದ್ರಲ್ಲಿರುತ್ತೆ ನೀಟಾಗಿ ಬರೋದು. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಮಗೆ ಹೊಲಿತಾ ಎಲ್ಲವೂ ಕೂಡ ಬರುತ್ತೆ. ನಾನು ಇಷ್ಟು ಚೆನ್ನಾಗಿ ಡಿಸೈನ್ ಮಾಡ್ತೀನಿ ಅಂತ ನಾನಂತ ಅಂದ್ಕೊಂಡಿರಲಿಲ್ಲ ಲೈಫಲ್ಲೂ. ಬಟ್ ನಮಗೆ ಹೊಲಿತಾ ಹಾಗೇ ಅದು ಬಂದುಬಿಡುತ್ತೆ. ಓಕೆನಾ, ನೀಟಾಗಿ ಪರ್ಫೆಕ್ಟಾಗಿ ಹೊಲಿಯೋದಕ್ಕೆ ಬಂದುಬಿಡುತ್ತೆ. ಆಮೇಲೆ ಇಲ್ಲಿ ದಾರ ಹಾಕಿದ್ದೆಲ್ಲ ಅದೊಂದು ಸ್ಟಿಚ್ ಮಾಡಬೇಕಿತ್ತು, ಅದು ಮರ್ತೋಗಿತ್ತು ನನಗೆ. ಸೊ ಅದು ಆಮೇಲೆ ಅವ್ರಿಗೆ ಕೊಟ್ಬಿಟ್ಟು ಅವ್ರ ಹತ್ರನೇ ಹೇಳಿದೆ, ಈ ಥರ ಸೂಜಿಲಿ ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ದಾರ ಹಾಕ್ಕೊಂಡಾಗ ಅಂದರೆ ಬ್ಲೌಸ್ ವೇರ್ ಮಾಡಿದಾಗ ಅದು ಕೆಳಗಡೆ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಅವ್ರ ಹತ್ರ ಹೇಳ್ದೆ ಆಮೇಲೆ ಹಾಕ್ಕೊಳ್ಳಿ ಅಂತೇಳಿ. ಸೊ ಈ ಥರ ನಮಗೆ ಡೋರಿ ಕೂಡ ಅಷ್ಟೇ ಕಲರಲ್ಲಿ ಸಿಗುತ್ತೆ, ಅಂದರೆ ಬ್ಲೌಸಿಗೆ ಸಂಬಂಧಿಸಿರೋ ಕಲ್ಲರೇ ಸಿಗುತ್ತೆ. ಆಮೇಲೆ ಇದೊಂದು ನಾರ್ಮಲ್ ಬ್ಲೌಸ್. ಇದರ ಕತೆ ಕೇಳಿದರೆ ಇದು ಆ್ಯಕ್ಚುಲಿ ಬಂದು ಪೀಸ್ ಇದೆ ಅಲ್ವ, ಇದಕ್ಕೆ 1 ಮೀಟ್ರಿಗೆ ಎಷ್ಟು ಗೊತ್ತಾ, 250 ರೂಪೀಸ್ ಇದು ಬ್ಲೌಸ್ ಪೀಸಿಗೆ. ಬಟ್ ಅವರು ಡಿಸೈನ್ ಬ್ಲೌಸ್ ಬೇಕು ಅಂತ ಹೇಳಿದರು. 500 ಕೊಟ್ಟು ಬ್ಲೌಸ್ ತಗೊಂಡು ಬಂದಿದ್ದೆ ಪೀಸ್. ಬಟ್ ಅವ್ರು ಏನು ಹೇಳಿಲ್ಲ, ದುಡ್ಡು ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ಅದು ಸಾರಿಗೆ ಮ್ಯಾಚಿಂಗ್ ಆಗಲ್ಲ, ಅಂದರೆ ಸ್ಯಾರಿಗೆ ಮ್ಯಾಚಿಂಗೇ ನಮಗಿಲ್ಲಿ ಸಿಗಲ್ಲ. ದೊಡ್ಡ ಅಂಗಡಿಗಳಲ್ಲಾದರೆ ಸಿಗುತ್ತೆ, ಬಟ್ ಇಲ್ಲಿ ಸಿಗಲ್ಲ. ಆದರೂ ಮತ್ತೆ ಅವರು ನಾರ್ಮಲ್ ಬ್ಲೌಸ್ ಹೊಲಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಮತ್ತೆ ನಾರ್ಮಲ್ ಬ್ಲೌಸ್ ಹೊಲಿದೆ. ಬಟ್ ಇದು ಡಿಸೈನ್ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇದು ಕೂಡ ಅಷ್ಟೇ ಒಳ್ಳೆ ಡಿಸೈನ್ ಹೇಳಿದರು ಹೊಲಿಯೋದಕ್ಕೆ. ಆ ಡಿಸೈನ್ ಹೊಲಿತಾ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಡಿಸೈನ್ ಎಲ್ಲ ಹೊಲಿಯೋದಕ್ಕೆಲ್ಲ ಮೆಟೀರಿಯಲ್ಗಳು ಎಲ್ಲ ತಂದುಬಿಟ್ಟಿದ್ದೆ. ಸೊ ಮತ್ತೆ ಫೈನಲ್ ಆಗಿ ನಾರ್ಮಲ್ ಬ್ಲೌಸನ್ನೇ ಹೊಲಿದೆ. ಇದು ಕೂಡ ಅಷ್ಟೇ ಇವಾಗ ಹೊಲಿದಿರೋದು. ಸೊ ಅರ್ಜೆಂಟಲ್ಲಿ ಇದು ಕೂಡ ಬ್ಲೌಸು ಹೊಲಿದಿದ್ದೇನೆ. ಇದು ನಾರ್ಮಲ್ ಬ್ಲೌಸು. ಆಲ್ಮೋಸ್ಟ್ ನಾರ್ಮಲ್ ಬ್ಲೌಸ್ ನಾನು 10ಕ್ಕಿಂತ ಜಾಸ್ತಿ ಹೊಲಿದಿದ್ದೇನೆ. ಸೊ ನಮಗೆ ನೋಡಿ ಸೇಮ್ ಕಲರ್ ಡೋರಿ ಎಲ್ಲ ತಗೊಂಡಿದ್ದೆ ನಾನು. ಮೆಟೀರಿಯಲ್ಗಳು ಅಷ್ಟೇ ಎಲ್ಲ ತಗೊಂಡಿದ್ದೆ ನಾನು ಹೊಲಿಯೋಕ್ಕೆ. ನಾನು ಅಷ್ಟು ಇಷ್ಟಪಟ್ಟಿದ್ದೆ ಆ ಡಿಸೈನು. ಬಟ್ ಅವರು ಬೇಡ ಅಂತ ಅಂದರು. ಆಮೇಲೆ ಅದು ಸೀರೆಗೆ ಮ್ಯಾಚಿಂಗ್ ಆಗಲ್ಲ ಬೇಡ ಅಂತ ಅಂದರು. ನಾನು ಅದು 500 ರೂಪೀಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು, ಹಾಗಾಗಿ ತೊಂದರೆ ಇಲ್ಲ. ಬಟ್ ಇದು ಕ್ಲಾತ್ ಇದೆಲ್ಲ ತುಂಬ ಚೆನ್ನಾಗಿದೆ. ಓಕೆನಾ. ಆರ್ಮ್ ಹೋಲ್ ಕೂಡ ಅಷ್ಟೇ ಕರೆಕ್ಟಾಗಿ ಇಲ್ಲಿ ಅಟ್ಯಾಚ್ ಆಗುತ್ತೆ ಆರ್ಮ್ ಹೋಲ್. ನಂದು ಕೂಡ ಕೆಲವೊಂದು ಸಲ ಒಂದು ಸ್ವಲ್ಪ 1/4 ಇಂಚಿನಷ್ಟಿಗಿಂತಲೂ ಕಡಿಮೆ ಆಚೀಚೆ ಆಗುತ್ತೆ ಒಂದು ಸ್ಲೀವ್. ಇದು ಒಂದು ಸ್ಲೀವ್ ಪರ್ಫೆಕ್ಟ್ ಬರುತ್ತೆ, ಕೆಲವೊಂದು ಸಲ 2 ಪರ್ಫೆಕ್ಟಾಗಿ ಇರುತ್ತೆ. ಓಕೆನಾ. ಸೊ ಕರೆಕ್ಟಾಗಿದೆ ಇದು. ನೆಕ್ಸ್ಟ್ ಬಂದಿದ್ದು ಇವಾಗ 5ನೇ ಡಿಸೈನ್ ಬ್ಲೌಸು. ಇದರಲ್ಲಿ ನೋಡಿ ಇದು ಕ್ಯಾನ್ವಾಸ್ ಪೇಪರ್ ಹಾಕಿರೋದು ಫ್ರಂಟಿಗೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಈ ವಿಡಿಯೋವನ್ನು ಮಾಡಿರೋದು ನಾನು. ಸ್ವಲ್ಪ ಕ್ಯಾನ್ವಾಸ್ ಹಾಕಿದರೆ ಎಷ್ಟು ಚೆನ್ನಾಗಿ ನೀಟಾಗಿ ಇರುತ್ತೆ ಅನ್ನೋ ಕಾರಣಕ್ಕೆ.
ಸೊ ಹಾಗಾಗಿ ಇದೆಲ್ಲ ಡಿಸೈನ್ ಬ್ಲೌಸ್ಗಳನ್ನೆಲ್ಲ ಹೊಲಿತಾ ಇದ್ದೇನೆ ಒಂದೊಂದೇ. ಸೊ ನಿಮ್ಗೆ ಇಷ್ಟ ಆಗ್ಬೋದು ಅಂತೇಳಿ ಅಂದ್ಕೊಳ್ತೇನೆ. ಇದು ನಂದು 5ನೇ ಡಿಸೈನ್ ಬ್ಲೌಸು ಹೊಲಿದಿರೋದು ನಾನು. ಇದು ಕೂಡ ಅರ್ಜೆಂಟಾಗಿ ಹೊಲಿದಿದ್ದು. ಇವತ್ತು ನಾನು ಊರಿಗೆ ಹೊರಡ್ತಾ ಇದ್ದೇನೆ. ಸೊ ಹಾಗಾಗಿ ಎಲ್ಲ ಅರ್ಜೆಂಟಲ್ಲಿ ಈ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೇನೆ. ಹಾಗಾಗಿ ವಿಡಿಯೋಸ್ ಏನು ಕೂಡ ಮಾಡಿಲ್ಲ ನಾನು. ಸೊ ಈ ಡಿಸೈನ್ ನಾನು ಆಲ್ರೆಡಿ ಹೊಲಿದಿದ್ದೆ, ಬಟ್ ಇದು ಇಲ್ಲಿ ಸಿಲ್ವರ್ ಕಲರ್ ಇದೆ ಅಲ್ವಾ, ಇದು ಸ್ಯಾರಿಯಲ್ಲಿ ಸಿಲ್ವರ್ ಕಲರ್ ಇದೆ ಈ ಥರ. ಸೊ ಅದಕ್ಕೋಸ್ಕರ ನಾನು ಈ ಕಲರಲ್ಲೇ ಇದನ್ನು ಹಾಕಿದ್ದೇನೆ. ಸೊ ಡೋರಿ ಕೂಡ ಮಾಡಿದ್ದೀನಿ. ಸೊ ಇದು ಆಲ್ರೆಡಿ ಒಂದು ಸ್ಟಿಚ್ ಮಾಡಿದ್ದೆ ನಾನು ಈ ಡಿಸೈನು. ಈ ಡಿಸೈನ್ ಇದಕ್ಕೆ ಸೂಟ್ ಆಗುತ್ತೆ, ಯಾಕಂದರೆ ಇದು ಪ್ಲೇನ್ ಬ್ಲೌಸ್ ಅಲ್ಲ, ಹಾಗೆಯೇ ಸ್ವಲ್ಪ ಶೈನಿಂಗ್ ಥರ ಇದೆ ನೋಡಿ. ಇದು ಇಲ್ಲಿ ಬಂದು ಇದಿಷ್ಟೇ ಮಾಡಿದ್ದೀನಿ. ಇಲ್ಲಿ ಏನಕ್ಕೆ ಮಾಡಿಲ್ಲ ಅಂದರೆ ಆಲ್ರೆಡಿ ಅಲ್ಲಿ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ಇಲ್ಲಿ ನಾನೇನು ಮಾಡಿಲ್ಲ, ಜಸ್ಟ್ ಒಂದು ಫ್ಲವರ್ ಮಾತ್ರ ಈ ಥರ ಡಿಸೈನ್ ಮಾಡಿದ್ದೇನೆ. ಕಾಣಿಸ್ತಾ ಇದೆ ಅಲ್ವಾ? ಸೊ ನೋಡಿ, ಫ್ಲಾಶ್ ಲೈಟ್ ಆನ್ ಮಾಡಿದೆ. ಸ್ಲೀವ್ ಬಂದು ಉದ್ದ ಸ್ಲೀವ್ ಇದು, ನಾರ್ಮಲ್ ಸ್ಲೀವ್ಗೇನು ಡಿಸೈನ್ ಇಲ್ಲ, ಬ್ಯಾಕ್ ಒಂದು ಡಿಸೈನ್ ಮಾತ್ರ ನೋಡಿ ಈ ಥರ ಹೊಲಿದಿದ್ದೇನೆ. ಇನ್ನೂ ಇದೆ ಬ್ಲೌಸ್ ಹೊಲಿಯೋದು, ಇನ್ನು ಊರಿಂದ ಬಂದು ಆಮೇಲೆ ಹೊಲಿಬೇಕಷ್ಟೇ ಬ್ಲೌಸು. ಸೊ ಈ ಥರ ಇದು ಡಿಸೈನ್ ಮಾಡಿರೋದು. ಇದಕ್ಕೆ ಸಖತ್ತಾಗಿ ಕಾಣಿಸುತ್ತೆ, ನಂಗಂತೂ ತುಂಬ ಇಷ್ಟ ಆಯಿತು, ಲೈಕ್ ಆಯ್ತು. ಇದು ತುಂಬ ಚೆನ್ನಾಗಿ ಬಂದಿದೆ. ಹಾಗೆಯೇ ಇದಕ್ಕೆ ನಾನು ಈ ಬ್ಲೌಸಿಗೆ ಕ್ಯಾನ್ವಾಸ್ ಪೇಪರ್ ಹಾಕಿದ್ದು, ಓಕೆನಾ. ಬ್ಯಾಕು ಕ್ಯಾನ್ವಾಸ್ ಪೇಪರ್ ಹಾಕಿದ್ದೀನಿ, ಹಾಗೆಯೇ ಫ್ರಂಟು ಹಾಕಿದ್ದೀನಿ. ಹೆಮ್ಮಿಂಗಿಂತ ಫ್ರಂಟಲ್ಲಿ ಕ್ಯಾನ್ವಾಸ್ ಪೇಪರ್ ಹಾಕಿದರೆ ತುಂಬ ನೀಟಾಗಿ ಬರುತ್ತೆ. ಈಗ ನಾನು ಫ್ರಂಟ್ ನಿಮಗೆ ತೋರಿಸ್ತೀನಿ. ಇದೀಗ ಬ್ಯಾಕಲ್ಲಿ ನೋಡಿ ಈ ಥರ ಬಂದಿದೆ. ಸೊ ಇವಾಗ ಫ್ರಂಟಲ್ಲಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ ರೌಂಡ್ ಶೇಪ್ ಎಲ್ಲ ಅಂತ. ಇದಕ್ಕೂ ನಾನು ಕ್ಯಾನ್ವಾಸ್ ಪೇಪರ್ ಹಾಕಿರೋದು, ಇದಕ್ಕೂ ಕ್ಯಾನ್ವಾಸ್ ಪೇಪರ್ ಹಾಕಿರೋದು. ಇದು ಫಸ್ಟ್ ಟೈಮ್ ನಾನು ಫ್ರಂಟಿಗೆ ಕ್ಯಾನ್ವಾಸ್ ಪೇಪರ್ ಹಾಕ್ತಾ ಇರೋದು. ಹೆಮ್ಮಿಂಗಿಂತ ಇದೇ ತುಂಬ ಈಸಿ ಇರುತ್ತೆ, ಸೊ ನೀಟ್ನೆಸ್ ಬರುತ್ತೆ, ಹಾಗೆಯೇ ಇಲ್ಲಿ ದಪ್ಪದಾಗಿ ಇರುತ್ತೆ. ಸೊ ನೋಡಿ ಈ ಥರ. ಇದು ಎಷ್ಟನೇ ಬ್ಲೌಸ್ ಅಂತ ಹೇಳಿದರೆ 5ನೇ ಬ್ಲೌಸ್ ನಂದು, ಏನು ಡಿಸೈನ್ ಬ್ಲೌಸ್ ಹೊಲ್ದಿರೋದು. ನಾರ್ಮಲ್ ಬ್ಲೌಸ್ಗಳು ಒಂದು ಆಲ್ಮೋಸ್ಟ್ 10 ಆಗಿದೆ, 10ಕ್ಕಿಂತ ಜಾಸ್ತಿ ಆಗಿದೆ ಅನಿಸುತ್ತೆ. ಇದು ಡಿಸೈನ್ ಬಂದುಬಿಟ್ಟು ಇದು 5ನೇ ಬ್ಲೌಸ್. ಫಸ್ಟ್ 2 ಬ್ಲೌಸ್ ಹೊಲ್ದಿದ್ದೆ, ಮತ್ತೆ 2 ಬ್ಲೌಸ್ ಹೊಲ್ದಿದ್ದೆ, ಇದೀಗ 1 ಬ್ಲೌಸ್ ಹೊಲ್ದಿರೋದು. ಯಾವ ಥರ ಡಿಸೈನ್ ಇದೆ ಅಂತ ನೋಡಿ. ಸ್ಲೀವ್ಸ್ ಎಲ್ಲ ಕಟ್ ಮಾಡೋದು ವೀಡಿಯೋ ಮಾಡಿದ್ದೇನೆ, ಓಕೆನಾ. ಇನ್ನೊಂದು 2-3 ವೀಡಿಯೋ ಇದೆ, ಅದನ್ನು ಊರಿಂದ ಬಂದಮೇಲೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೇನೆ. ನಂಗೆ ಟೈಮೇ ಸಿಕ್ಕಿಲ್ಲ. ಬ್ಲೌಸ್ ಹೊಲಿಯೋದು ಮತ್ತು ಆಲ್ಟ್ರೇಷನಿಗೂ ಕೂಡ ತುಂಬ ಬಂದಿತ್ತು. ಸೊ ಹಾಗಾಗಿ ಇವತ್ತೀಗ ಊರಿಗೆ ಹೊರಡ್ತಾ ಇದ್ದೇನೆ, ಇವತ್ತೇ ನಾನು ವೀಡಿಯೋ ಹಾಕ್ತಾ ಇದ್ದೇನೆ. ಸೊ ಇವತ್ತು ಬುಧವಾರ, ಇವತ್ತೇ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೇನೆ ನಾನು. ಇನ್ನೊಂದು 4 ಡೇಸ್ ವೀಡಿಯೋಸ್ ಕೂಡ ಹಾಕೋದಕ್ಕಾಗಲ್ಲ, ಊರಿಗೆ ಹೋದ ನಂತರ ಊರಲ್ಲೂ ಬಿಸಿ ಇರ್ತೀನಿ. ಸೊ ಹಾಗಾಗಿ ಇದೊಂದು ವೀಡಿಯೋ ಮಾಡಿರೋದು ನಾನು. ಜಸ್ಟ್ ಇವೊಂದೊಂದು ಸ್ಟಿಚ್ ಮಾಡಿದ್ದೀನಿ ಅಂತ. ಹಾಗೆಯೇ ಆಲ್ಟ್ರೇಷನ್ ಎಲ್ಲ ಬಂದಿತ್ತು, ಮಧ್ಯಾಹ್ನ ತನಕ ಎಲ್ಲ ಸ್ಟಿಚಿಂಗ್ ಆಯಿತು. ಇವಾಗೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಸೊ ಅದರ ಡೈಲಿ ಕರೆಂಟ್ ಇವಾಗ ಬಂತು ಅಂತೇಳಿ ಬೇಗ ಒಂದು ಸಲ ವೀಡಿಯೋ ಮಾಡೋಣ ಅಂತ ಮಾಡಿಬಿಟ್ಟೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.